ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಹೋಗ್ತಾ ಇರೋ ರೈಡು ಹೈದರಾಬಾದ್. ಲಾಸ್ಟ್ ಲಾಗಲ್ಲಿ ನಾನು ಹೇಳಿದ್ದೆ ಹೈದರಾಬಾದಲ್ಲಿ ಒಂದು ಬೈಕ್ ಇವೆಂಟ್ ಇದೆ ಅಂತ, ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ಆ ಇವೆಂಟಿಗೆ ಇವತ್ತಿಲ್ಲಿ ಗಂಗಾವತಿಯಿಂದ ಆಲ್ಮೋಸ್ಟ್ ಒಂದು 6 ಬೈಕ್ಸ್ ಹೊಡ್ತಿರೋದು. ಇಲ್ಲಿಂದ ನಾವು ಒಂದು HP ಪೆಟ್ರೋಲ್ ಬಂಕ್ ಅಂತ ಬರುತ್ತೆ, ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ಹತ್ರ. ಆ ಬಂಕ್ ಹತ್ರ ಹೋಗಿ ಅಲ್ಲಿಂದ ಟೀಮ್ ಬರುತ್ತೆ, ಟೀಮ್ ಜೊತೆ ಹೊರಡಬೇಕು. ಗಂಗಾವತಿಯಿಂದ ಹೈದರಾಬಾದ್ ಇರೋದು 350 ಕಿಲೋಮೀಟರ್ಸ್. ನಾನು ಬೈಕ್ ಇವೆಂಟಿಗೆ ಹೋಗ್ತಿರೋದು ಇದೆ ಫಸ್ಟ್ ಟೈಮ್. ಯೂಶ್ವಲಿ ಇವೆಂಟ್ಸ್ ಎಲ್ಲ ತುಂಬ ದೂರನೇ ಇರುತ್ತೆ, ಔಟ್ ಆಫ್ ಸ್ಟೇಟಲ್ಲೆಲ್ಲ ಇರುತ್ತೆ ರೆಗ್ಯುಲರ್ ಆಗಿ. ಲಾಸ್ಟ್ ಟೈಮ್ ಇದ್ದರೆ ಇವೆಂಟ್ ಬಂದು ಗುಜರಾತ್, ಸೂರತಲ್ಲಿ. ಆ್ಯಕ್ಚುಲಿ ನೈಟ್ ರೈಡ್ ಎಲ್ಲ ನಾನು ಮಾಡೋಲ್ಲ, ಹಾಗಾಗಿ ಬೈಕಿಗೆ ಆಕ್ಸಿಲರೀಸ್ ಯಾವುದೂ ಹಾಕ್ಸಿಲ್ಲ ನನ್ನ ಬೈಕಿಗೆ. ಇದೆಲ್ಲ ಒಂದು ಸ್ಟಾಕೇ ಇರೋದು. ಆಕ್ಸಿಲರಿ ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕ್ಸಿದ್ರೆ ಈ ಬೈಕ್ ಲುಕ್ಕೆಲ್ಲ ಹೋಗಿಬಿಡುತ್ತೆ. ಸೊ ಆ ಲುಕ್ಕೋಸ್ಕರ ಹಾಕ್ಸಿಲ್ಲ ನಾನು ನನ್ನ ಬೈಕಲ್ಲಿ. 5 ಗಂಟೆ ಅಂತ ಹೇಳಿದಾರೆ, 5 ಗಂಟೆಗೆ ಯಾರೂ ಬಂದಿರಲ್ಲ. ಸಿಂಧನೂರು ಎಕ್ಸಿಟ್ ಆಗಿದ್ವಿ ಇವಾಗ. ಫುಲ್ ಸ್ಕ್ವಾಡ್ ಎಲ್ಲ ಬಂದಿದೆ. ಅದು ಫನ್ ರೈಡ್. ಬಟ್ ಏನು ಮಾಡೋದು, ರೋಡ್ ಸರಿಯಾಗಿಲ್ಲ, ನಾರ್ಮಲ್ ಆಗಿದೆ ರೋಡು. ತುಂಬ ಪ್ಯಾಚ್ ಹೋಲ್ಸ್ ಆ್ಯಂಡ್ ಬಂಪಿ. ಈ ರೈಡಲ್ಲಿ ಜಾಯ್ನ್ ಆಗಿರೋ ಬೈಕ್ಸ್ ಎಲ್ಲ ಒಂದು ಬೆನಲ್ಲಿ TRK 502X ಒಂದಿದೆ. ಇಬ್ಬರು ರೈಡರ್ಸು ಕಾಣೆಯಾಗಿದ್ದಾರೆ, ಈ ಹಂಟರ್ ಆ್ಯಂಡ್ ನನ್ನ ಗೊರಿಲ್ಲಾ 450 ಆ್ಯಂಡ್ ಮೋರ್ ಹಿಮಾಲಯನ್ ಓಲ್ಡ್ ಜೈನ್. ಏನು ಗುರು ರೋಡ್ ಹಿಂಗೆ ಐತಿದು, ವರ್ಷಿದೆ ರೋಡು. ಬಿಟ್ಟು ಎಕ್ಸ್ಪೋರ್ಟ್ಸ್ ಅಂತ ಬಿಡೋಕ್ಕಾಯ್ತು. ಯಪ್ಪ ಎಂತ ವರ್ಷ ಮುಂಚೆ ಇದೆ. ಎಗ್ರಿತಣ್ಣ ಗ್ಲಾಸ್ ಅದು ಅಣ್ಣ, ಗ್ಲಾಸ್ ಎಗ್ರಿತಣ್ಣ. ಹೌದು, ಟೆಂಪರ್ ಗ್ಲಾಸ್ ಏನು ಹಾಕಿದ್ರಲ್ಲ ಮೇಲೆ. ಹೌದಣ್ಣ, ಅಣ್ಣ ಇಲ್ಲಣ್ಣ, ಬಿತ್ತಷ್ಟೇ ಏನಾಯ್ತು, ಓಪನ್ ಆಯ್ತು ಫೋನ್. ಅದು ಬಿದ್ದಾಗೆ ಹಿಂಗೆ ಬೌನ್ಸ್ ಆಗಿ ಬಿತ್ತು ಅಣ್ಣ. ಜೋಬಲ್ಲಿ ಇಟ್ಕೊಂಡಿಲ್ವ ಫೋನ್ ನೀವು? 3 పల్టీలు కొట్టింది. కాబట్టి జేబులో ఎలా పెట్టుకున్నారు అలాగా? అది పడితే ఎక్కడ తెస్తా పెట్టుకున్నాను. దీంట్లో పెట్టుకున్నారా? ಲಾರಿ ಹಾಕ್ಲಿಲ್ಲ ರಾಜಿ. ಏನು ಲಾರಿ ಅಣ್ಣ? ನಾನು ನೋಡಿದಾಗ ಎಗ್ರಿಲ್ಲ, ಬಟ್ ಫೋನ್ 3 ಸಾರಿ ಬಿದ್ದು. ನಾನೇನು ಅನ್ಕೊಂಡೆ ಅಣ್ಣ, ಮಿರರ್ ಗ್ಲಾಸ್ ಹೊಡೆದು ಇದಾಗ್ಬಿಟ್ಟದ ಅನ್ಕೊಂಡು. ಅಣ್ಣ ಸೈಡ್ ಬನ್ನಿ ಅಣ್ಣ. ಮಾನ್ಯುವಲ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಡಿಸ್ಪೋಸ್ ಆಗ್ತಿದ್ವಿ. ಅನ್ಫಾರ್ಚುನೇಟ್ಲಿ ನಮ್ಮ ಅಣ್ಣನ ಫೋನು ಕೆಳಗಡೆ ಬಿದ್ದು ರನ್ನಿಂಗ್ ಟೈಮಲ್ಲಿ ಫೋನ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಸ್ಯಾಮ್ಸಂಗ್ S24 ಅಲ್ಟ್ರಾ. ಈ ರೈಡ್ ನಮ್ಮ ಮನೆಗೆ ಭಾಳ ಎಕ್ಸ್ಪೆನ್ಸಿವ್ ರೈಡ್ ಆಗುತ್ತೆ. ಇದು ಯಾಕಾಯ್ತು ಅಂತಂದ್ರೆ ರೋಡ್ ತುಂಬ ಬಂಪಿ ಇದೆ.
ಅಪ್ ಆ್ಯಂಡ್ ಡೌನ್ ಇದೆ ರೋಡು, ಲೆವೆಲ್ ಆಗಿಲ್ಲ ರೋಡೆಲ್ಲ, ತುಂಬ ಪ್ಯಾತ್ ಹೋಲ್ಸ್ ಇದೆ ರೋಡಲ್ಲಿ ಅಪ್ ಟು ಮಾನ್ವಿವರೆಗೂ. ಇಲ್ಲಿಂದ ಮುಂದೆ ಹೇಗಿದೆ ನನಗೂ ಗೊತ್ತಿಲ್ಲ. ಆಫ್ಟರ್ ಲಾಂಗ್ ಡೇಸ್ ಐ ಆಮ್ ಗೋಯಿಂಗ್ ಟು ರಾಯಚೂರು ರೋಡ್. ಫ್ರಮ್ ರಾಯಚೂರು ವಿ ವಿಲ್ ಗೋ ಟು ಹೈದ್ರಾಬಾದ್. ಪಾಪ ನಮ್ಮಣ್ಣ ಬೇಜಾರಾಗ್ಬಿಟ್ಟಿದ್ದಾರೆ. ಮೋಸ್ಟ್ ಆಫ್ ಏನಾದರೂ 1,20,000 1,30,000 S24 ಅಲ್ಟ್ರಾ. ವಾರಂಟಿನೂ ಇಲ್ಲ ಕ್ಲೇಮ್ ಮಾಡೋಕ್ಕೆ, 1 ಇಯರ್ ಆಗಿದೆ ಆಲ್ರೆಡಿ. ಅದು ನಮ್ಮಣ್ಣ ಪಾಕೆಟಿಂದು ಜಿಪ್ ಹಾಕೊಳ್ಳೋದು ಮರೆತುಬಿಟ್ಟಿದ್ರು, ಅದು ವೆಲ್ಪ್ರೋ. ಹಾಗಾಗಿ ಜಂಪ್ ಆಗಿ ಅದು ಪಾಕೆಟಿಂದ ಹೊರಗಡೆ ಬಿದ್ದು ರನ್ನಿಂಗಲ್ಲಿ ಆಲ್ಮೋಸ್ಟ್ ಒಂದು 100-120 ಇದ್ರು ಅವ್ರ ಬೈಕಲ್ಲಿ. ಅದು ಹೋಗಿ ಅದಾದ ನಂತರ ಅದ್ರ ಮೇಲೆ ಬಿದ್ದಾಗೆ ಲಾರಿನೂ ಹೊಡ್ಕೊಂಡು ಹೋಗಿದೆ ಫೋನು. ಪಾಪ ಟೈಮ್ ಅಷ್ಟೇ ಅದೆಲ್ಲ. ಬಿಸಿಲು ತುಂಬ ಇದೆ. ಆಲ್ಮೋಸ್ಟ್ ಮಾರ್ನಿಂಗ್ 7:30 ಇಷ್ಟೊಂದು ಬಿಸಿಲಿದೆ. ಶಿವ, ಇಂಥ ರೋಡಿಗೆ ಬಂದರೆ ಮುಗ್ದೆ ಹೋಯ್ತು, ದಾರಿನೇ ಸಾಗಲ್ಲ, ಬೋರ್ ಹೊಡೈತೆ. ಇಂಥ ರೋಡಲ್ಲೆಲ್ಲ ಹಿಮಾಲಯನ್ 450 ಅಥವಾ ಒಳ್ಳೆ ಅಡ್ವೆಂಚರ್ ಬೈಕ್ಸ್ ಎಲ್ಲ ತುಂಬ ಚೆನ್ನಾಗಿ ಓಡುತ್ತೆ. ದೇ ವಿಲ್ ಎಂಜಾಯ್. ಬಟ್ ಈ ಥರ ಕೆಫೆ ರೇಸರ್ ಸೆಟಪ್ ಮಾಡ್ಕೊಂಡು ಹೋಗೋದು ಕಷ್ಟ. ಇದು ಒಂದು ಬೆನ್ನಲಿ TRK 502X. ಅವ್ರ ಹೆಸರು ರಾಜೇಶ್ ಫ್ರಮ್ ದೇಸ ಕ್ಯಾಂಪ್. ಆ್ಯಂಡ್ ಇಂಟರ್ಸೆಪ್ಟು ನಮ್ಮಣ್ಣ ಅಶೋಕಣ್ಣ ಮುಂದೆ ಹೋಗ್ತಿರೋದು. ಇದ್ರ ಹತ್ರ ಮುಂದೆ ಇರೋದು ನಮ್ಮಣ್ಣ ಅಜತ್ ಅಣ್ಣ ಅಂತ. ಇವಾಗ ಹೋಗ್ತಿರೋದು ವ್ಯಾಂಡರರ್ಸ್ ಅಂತ. ಇವರೊಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಈ ಇವೆಂಟಿಗೆ ಹೋಗ್ತಿರೋದು ಇಲ್ಲಿದೆ ನೋಡಿ, ಇದು ಬೆನ್ನಲಿ TRK 502X ಭೀಮಾ, ದ ಮ್ಯಾನ್ ವಿಚ್ ಮಸಲ್ ಮಷಿನ್. ದಟ್ಸ್ ಬೆನಾಲಿ 502X. ಬಟ್ ಇವ್ರು ಕೇಳಿದ್ರೆ ಇವರು 165 ಎಲ್ಲ ಓಡ್ತಂತಾರೆ ಟಾಪ್ ಸ್ಪೀಡು, ಅದಕ್ಕಿಂತ ಜಾಸ್ತಿ ಹೋಗಲ್ಲ ಅಂತಾರೆ. ಬಟ್ ಕಾಂಪಿಟೇಟಿವ್ಲಿ ಇಂಟರ್ಸೆಪ್ಟರ್ GT ಇದು ಅಫೋರ್ಡಬಲ್ ಇತ್ತು. ಪ್ರೈಸ್ ಸೆಗ್ಮೆಂಟಲ್ಲೆಲ್ಲ ಈ ಗಾಡಿ ತುಂಬ ಚೆನ್ನಾಗಿದೆ. ಇಂಟರ್ಸೆಪ್ಟರ್ ಆಗಿರ್ಬೋದು, GT ಆಗಿರ್ಬೋದು. ಆಮೇಲೆ 502 ಬೆನ್ನಲ್ಲೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಸ್ಪೇರ್ಸ್ ಶಾರ್ಟೇಜ್. ಬಜೆಟ್ ಫ್ರೆಂಡ್ಲಿ ಬೈಕ್ಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್ಸೇ. ಬಟ್ ನಮ್ಮ ಅಶೋಕಣ್ಣ ಭಾರಿ ಮಾಡಿಸಿದ್ದಾರೆ ಗಾಡಿ. ಅದು ಇಂಟರ್ಸೆಪ್ಟರ್ ಕಂಪ್ಲೀಟ್ ಟೂರಿಂಗ್ ಸೆಟಪ್ ಮಾಡಿದ್ದಾರೆ. ರೆಗ್ಯುಲರ್ ಟೂರ್ ಹೊಡಿತಿರ್ತಾರೆ ಅವರು. ಅವ್ರದ್ದೇ ಫೋನ್ ಹೋಗಿದ್ದು. ಈ ರೋಡಿಗೆ ಏನು ಹೊಡಿಯೋದು ಮರ ಗಾಡಿ, ನೋಡಿ ಶೇಟ್ ತುಂಬ ವಾಸ್ಟ್ ಇದೆ ರೋಡ್, ಬೋರ್ ಹೊಡಿತು. 502X TRK Jamaica. Holy shit, bro. ಆ್ಯಕ್ಚುಲಿ ಎಕ್ಸಾಸ್ಟ್ ನೋಟ್ ತುಂಬಾ ಚೆನ್ನಾಗಿದೆ. ಇದು TRK 502X ಇಂದು ರಿವ್ಯೂ ಮಾಡಿದ್ರೆ ನೋಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಟ್ವಿನ್ ಸಿಲಿಂಡ್ರ್ ಇದನ್ನು ಆಲ್ಮೋಸ್ಟ್ ಆನ್ ರೋಡ್ ನಿಮಗೆ ಇನ್ನೊಂದು 7 lakhsವರೆಗೆ ಬರುತ್ತೆ ಗಾಡಿಗೆ. ಡ್ಯಾಮ್ ಇಟ್. ಏನು ಮರ ಪಾಪ ಪಾಪ. ಆಹಾ ಶಿವ, ರೋಡ್ ಚೆನ್ನಾಗಿ ಸಿಕ್ತಂಕತ್ತೀರಿ ಮೋಸ್ಟ್ ಪ್ರಾಬ್ಲಿ. 1 2 3 let's go baby, let's have some fun. ನಮ್ಮ ಗಾಡಿಗೆ ಈ ರೋಡು ಅಲ್ಲ, ಇನ್ನು ನಮ್ಮ ಬೈಕೆಲ್ಲ ಈ ರೋಡಿಗೆ ನಡೆಯೋಲ್ಲ. ಮೈಲೇಜ್ನೂ ಕಡಿಮೆ, ಸ್ಪೀಡ್ ನೋಡೋಕ್ಕಾಗಲ್ಲ. ಆ ಕಾಲಕ್ಕೆ ಮಾಡ್ತೀರಿ ಏನೋ ರೋಡ್ ಇವೆಲ್ಲ. ದಿ ವ್ಯಾಂಡರರ್ಸ್, ಇದು ಈ ವ್ಯಾಂಡರರ್ಸ್ ಫ್ಲ್ಯಾಗ್ ಮಾಡಿಸಿದ್ದಾರೆ ನಮ್ಮಣ್ಣ ಬೈಕಿಗೆ. ಆ್ಯಕ್ಚುಲಿ ನಮ್ಮಣ್ಣ ತುಂಬ ಕ್ರೇಜಿ ಇದ್ದಾರೆ. ಸ್ಟಿಕರ್ಸ್ ಬೈಕ್ಸಿಗೆಲ್ಲ ಸ್ಟಿಕರ್ಸ್ ಎಲ್ಲ ಹಾಕ್ಸಿದ್ದಾರೆ. ನಂತರ ವ್ಯಾಂಡರರ್ಸ್ ದಿಸ್ ಒನ್. ನಮ್ಮ ಅದಣ್ಣ ಕತ್ತರ್ನಾಗಿ ಹೊಡಿದಾನ ಗಾಡಿ, ಕ್ರೇಜಿ. ಆ್ಯಕ್ಚುಲಿ 450 ಹಿಮಾಲಯನ್ 450 ಬರೋಕಾದ್ರೆ 157 ಹೊಡೆದಿರೋದು ಅವರು.
ಕ್ಲಾಸ್ ಹೊಡಿತಾರೆ ಗಾಡಿ ಮಾತ್ರ. ನಮ್ಮ ಅಶೋಕಣ್ಣ ಲೈಕ್ ಕ್ರೂಸ್ ಸ್ಪೀಡ್ನ ತುಂಬ ಚೆನ್ನಾಗಿ ಹೊಡಿತಾರೆ. ನಮ್ಮ ಆದದಣ್ಣ ಹೈ ಸ್ಪೀಡ್ ಕ್ರೂಸಲ್ಲಿ ಹೊಡಿತಾರೆ ಅವರು. ಡ್ಯಾಮ್ ಇಟ್ ಹೊಡೆಯೋದು ಗಾಡಿ ರೂಟಿಗೆಲ್ಲ. Just have some fun, bro. Yeah. Holy shit. Yeah, this is the road, baby. Yeah, baby. Come on. Whoa, 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 whoa. Damn it. ಯಪ್ಪ ಸ್ವಾಮಿ, ಈ ಥರ ರೋಡ್ ಕಂಡೀಷನ್ಸ್ಗೆ ಟೈರ್ಲ ಹೋಗ್ಬಿಡುತ್ತೆ, ಎಸ್ಪೆಷಲಿ ರೇಡಿಯೋ ಟೈರ್. ಆ್ಯಕ್ಚುಲಿ ಒಳ್ಳೆ ಹೈವೇ ಸಿಕ್ಕರೆಲ್ಲ ತುಂಬ ಚೆನ್ನಾಗಿ ಹೊಡಿಬೋದು ಗಾಡಿ. ಇದೆಲ್ಲ ಅಲ್ಲಲ್ಲಿ ರೋಡ್ ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ಒಂದು ಸ್ವಲ್ಪ ರೋಡ್ ಸರಿಯಾಗಿಲ್ಲ. ಹಾಗೇ ಇದೆ ರೋಡೆಲ್ಲ ಮಾಡ್ತಿದ್ದಾರೆ ಇವಾಗ. ಅಲ್ಲಿ ರಾಯಚೂರು ರೋಡ್ ಅಪ್ ಟು ಸಿಂಧನೂರಿಂದ ರಾಯಚೂರವರೆಗೆ ಹೀಗೆ ಇರೋದು ರೋಡ್. ಟ್ರಾವೆಲಿಂಗ್ ರೋಡ್ ಚೆನ್ನಾಗಿದ್ರೆ ಮಾಸ್ಕ್ ಇರುತ್ತೆ, ರೋಡ್ ಚೆನ್ನಾಗಿಲ್ಲ ಅಂದ್ರೆ ಬೋರ್ ರೋಡ್ ಇರುತ್ತೆ. ಆ್ಯಕ್ಚುಲಿ ಬೈಕಿಗೆ 140 160 ಎಲ್ಲ ನಾರ್ಮಲ್ ಸ್ಪೀಡ್ ಇದು. ಸುಮ್ಮನೆ ಓಡುತ್ತಾ ಪ್ಯಾರಲಲ್ ಟ್ವಿನ್ ಇಂಜಿನ್ ಇರೋದ್ರಿಂದ. ಅದೇ ಬೇರೆ ಬೈಕ್ಸ್ ಎಲ್ಲ ಇಂಜಿನ್ ತುಂಬ ಸ್ಟ್ರೆಸ್ಫುಲ್ ಅನಿಸುತ್ತೆ ನಿಮಗೆ ಹೈ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ. ಈ ಗಾಡಿಯಲ್ಲೆಲ್ಲ ಆರಾಮ್ಸೆ ಒಂದು 120 140 ಕ್ರೂಸ್ ಸ್ಪೀಡ್ಸ್ ಎಲ್ಲ ಈಸಿಯಾಗಿ ಮಾಡ್ಬೋದು. ಹಿಮಾಲಯಿಂದ ಚೆನ್ನಾಗಿದೆ ಆ್ಯಕ್ಚುಲಿ, ಫುಲ್ಲಿ ಏನೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂಥರ ಚೆನ್ನಾಗಿಬಿಟ್ಟಿದ್ದಾನೆ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ ಟೂರಿಂಗ್ ಪರ್ಪಸ್. ಎಸ್ಪೆಷಲಿ ದೋಸ್ ಸಸ್ಪೆನ್ಷನ್ ಫ್ರಮ್ ಶೋವಾ, ಇಟ್ಸ್ ವಂಡರ್ಫುಲ್ ಸಸ್ಪೆನ್ಷನ್ಸ್. ಕ್ಲಾಸಿದೆ ಸಸ್ಪೆನ್ಷನ್. ನಮ್ಮಲ್ಲೆಲ್ಲ ಏನು ಬೇಕೋ ಆ ಪ್ರೈಸ್ಗೆ ಅದೆಲ್ಲ ಬಿಟ್ಟಿದ್ದಾನೆ. ಈ ರೋಡಲ್ಲಿ ಒಂದು ಹೈ ಸ್ಪೀಡ್ ಹೊಡ್ತೀನಿ ಬನ್ನಿ ನೋಡಿ. ಬ್ರೋ like 160. ಇಲ್ಲಿಂದ ಇನ್ನೂ 120 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದ್. ರೋಡ್ ತುಂಬ ಚೆನ್ನಾಗಿದೆ ರೋಡು. ಆರಾಮ್ಸೆ ಒಂದು 100 120 140 ಎಲ್ಲ ಕ್ರೂಸ್ ಹೊಡಿಬೋದು. ಬಟ್ ಕರ್ನಾಟಕ ಬಾರ್ಡ್ರ್ವರೆಗೂ ರೋಡ್ ಆ್ಯಾವ್ರೇಜ್ ಇರೋದು. ಅದೆಲ್ಲ ಚೆನ್ನಾಗಿದೆ. ಎಲ್ಲ ರೈಡರ್ಸ್ ಎಲ್ಲ ಚೆನ್ನಾಗಿ ರೈಡ್ ಮಾಡ್ತಿದ್ದಾರೆ ಬೈಕೆಲ್ಲ. ನಮ್ಮಣ್ಣ ಗಾಡಿ ಮೇಲೆ ಯೋಗಾಸನ ಮಾಡೋಕೊಂಡ್ಬಿಟ್ಟು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬರೋದು ಮಹಬೂಬ್ ನಗರ, ಅಲ್ಲಿಂದ ನೆಕ್ಸ್ಟ್ ಹೈದ್ರಾಬಾದ್. ಇಲ್ಲಿಂದ ಮಹಬೂಬ್ ನಗರ್ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಇರ್ಬೋದು, 20-30 ಕಿಲೋಮೀಟರ್ಸ್ ಆ್ಯಾವ್ರೇಜ್. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ಪಾಪು ಮೀನ್ಸ್ ಲೈಕ್ 6 years ಕಿಡ್. ಆ್ಯಕ್ಚುಲಿ ಹೀ ಗಾಟ್ ಕ್ಯಾನ್ಸರ್. ಬಟ್ ಅವ್ನ ಡ್ರೀಮ್ ಏನಿತ್ತಂತಂದರೆ ಅಟ್ಲೀಸ್ಟ್ ಒಂದು 3 to 5 ಬೈಕ್ಸು ನೋಡ್ಬೇಕಂತ ಅವ್ನು ಸಾಯೋದ್ರೊಳಗಡೆ ಡ್ರೀಮ್ ಇತ್ತಂತ ಒಂದು. ಅವನು ಅವ್ರ ಮಮ್ಮಿಗೆ ಹೇಳ್ತಾನೆ. ಸೊ ಅವ್ನು ಎಕ್ಸ್ಪೆಕ್ಟ್ ಮಾಡಿದ್ದು 3 to 5 ಬೈಕ್ಸ್. ಆದರೆ ಅವ್ರ ಮಮ್ಮಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ಈ ಥರ ಇದೆ ಮಗನಿಗೆ, ಸೊ ಅವ್ನ ಡ್ರೀಮ್ ಇದೆ 3 to 5 ಬೈಕ್ಸ್ ಅಂತ ಅವ್ರ ಮಮ್ಮಿ ಮೆನ್ಷನ್ ಮಾಡ್ತಾರೆ. ಅವ್ರ ಮಮ್ಮಿ ಹಾರ್ಡ್ಲಿ ಒಂದು 20 to 25 ಬೈಕ್ಸ್ ಬರುವಂತ ಅವ್ರ ಮಮ್ಮಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ 25 ಬೈಕ್ಸ್ ಬರೋಲ್ಲ. ಅಲ್ಲಿ ಬಂದಿರೋ ಬೈಕ್ಸು 20,000 ಬೈಕ್ಸ್, ಮೋರ್ ದೆನ್ 20,000 ಬೈಕ್ಸ್. ಎಲ್ಲ ಬೈಕ್ಸ್ ಒಳ್ಳೊಳ್ಳೆ ಬೈಕ್ಸ್, ಎಲ್ಲ ಸೂಪರ್ ಬೈಕ್ಸ್. ಇದು ಇನ್ಸಿಡೆಂಟ್ ಆಗಿರೋದು ಫಾರಿನ್ ಕಂಟ್ರಿಯಲ್ಲಿ. ನಾನು ರೀಲ್ಸ್ ನೋಡಿ ಒಂಥರ ಗೂಸ್ ಬಂಪ್ಸ್ ಬಂತು ನನಗೆ. ಲೈಕ್ ಐ ಶಾಕ್ಡ್.
ಬೈಕರ್ಸ್ ಎಲ್ಲ ಈ ಥರ ಎಲ್ಲ ಮಾಡ್ತಾರ ಅಂತ. ಬೈಕರ್ಸ್ ಅಂತಂದರೆ ಯಾವುದೇ ಥರದ್ದು ಪಾರ್ಶಲಿಟಿ ಇರಲ್ಲ. ಸ್ಮಾಲ್ ಬೈಕ್ ಆರ್ ಬಿಗ್ ಬೈಕ್, ವಾಟ್ ಎವರ್ ಇಟ್, ಇಫ್ ಹೀ ಈಸ್ ಎ ರೈಡಿಂಗ್ ಬೈಕ್, ಹೀ ಈಸ್ ಎ ಬೈಕರ್. ಬೈಕರ್ ಮತ್ತು ಯಾವುದೇ ಥರದ್ದು ಈಗೋಸ್ ಆಗಲಿ, ಆ್ಯಟಿಟ್ಯೂಡ್ಸ್ ಆಗಲಿ, ಸ್ಟೇಟಸ್ ಫೀಲಿಂಗ್ಸ್ ಆಗಲಿ ಅದೆಲ್ಲ ಏನೂ ಇರಲ್ಲ. ಸಪೋಸ್ ಅವ್ರಿಗೇನಾದರೂ ಸ್ಟೇಟಸ್ ಫೀಲಿಂಗ್ ಇತ್ತಂತಂದರೆ 100% ಶ್ಯೂರ್ ಹಿ ಈಸ್ ನಾಟ್ ಎ ಬೈಕರ್, ಹಿ ಈಸ್ ಎ ವೇಸ್ಟ್ ಫೆಲೋ. ಬೈಕರ್ಸು ಇನ್ನೊಬ್ಬ ಬೈಕರ್ಗೆ ರೆಸ್ಪೆಕ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಬೈಕರ್ಸ್ ಕಮ್ಯುನಿಟಿನೇ ಹಾಗೆ ಇರೋದು. ಕೆಲವೊಂದು ಜನ ಎಲ್ಲ ಒಂಥರ ಚೀಪ್ ಮೆಂಟಾಲಿಟಿ ಇರುತ್ತೆ ಆ ಮಕ್ಕಳಿಗೆಲ್ಲ. ಅವರೆಲ್ಲ ನಂದೇ ದೊಡ್ಡ ಬೈಕು, ನಾನೇ ದೊಡ್ಡ ಬೈಕರು, ಅದೊಂಥರ ಫೀಲಿಂಗ್ ಇರುತ್ತೆ ಅವ್ರಿಗೆ. ಫೀಲಿಂಗ್ ಏನಂದರೆ ಈಗೋ ಅಂತ ಹೇಳ್ಬೋದು ಅದನ್ನು. ಬಟ್ ಆ ಥರ ಯಾರು ಅಂದ್ಕೊಂಡಿರ್ತಾರೆ ಅವರು ಡೆಫಿನೆಟ್ಲಿ ಬೈಕರ್ ಅಲ್ಲ. ಈಚ್ ಆ್ಯಂಡ್ ಎವ್ರಿ ಬೈಕರ್ ಮಸ್ಟ್ ಗಿವ್ ರೆಸ್ಪೆಕ್ಟ್ ಟು ಅನದರ್ ಬೈಕರ್. ಅವ್ರ ಬೈಕ್ ಸ್ಮಾಲ್ ಬೈಕ್ ಇದೆಯೋ, ಬಿಗ್ ಬೈಕ್ ಇದೆಯೋ, ಅದೆಲ್ಲ ಏನೂ ಇಲ್ಲ. ಬೈಕರ್ ಅಂತಂದರೆ ಬೈಕರು. ದೊಡ್ಡ ಬೈಕ್ ಸಣ್ಣ ಬೈಕ್ ಇಲ್ಲ. ಅದೇ ಬೈಕ್ ರೈಡ್ ಮಾಡ್ತಿದ್ದಂದ್ರೆ ಅವ್ನು ರೈಡರ್ ಕಮ್ ಬೈಕರ್. ಎಲ್ಲ ಬೈಕರ್ಸ್ಗೆ ರೆಸ್ಪೆಕ್ಟ್ ಮಾಡಿ. ಫಾರಿನ್ ಕಂಟ್ರಿಲ್ಲ ಇನ್ಸಿಡೆಂಟ್ ನೋಡಿ ತುಂಬ ಒಂಥರ ಖುಷಿ ಆಯಿತು. ಅವ್ರ ಮಮ್ಮಿ ಎಕ್ಸ್ಪೆಕ್ಟ್ ಮಾಡಿರೋದು 20 ಬೈಕ್ಸ್, ಬಟ್ ಮೋರ್ ದೆನ್ 20,000 ಬೈಕ್ಸ್ ಆ ಬೇಬಿ ನೋಡ್ಲಿಕ್ಕೆ ಬಂದಿರೋದು. ಆ ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ನಾನು. ಇನ್ಸ್ಟಾಗ್ರಾಮ್ ID ಬಂದು ಅಲೋನ್ ರೈಡರ್ 650 ಅವ್ರ ಲೈಫ್ ಆನ್ 2 wheels. ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಆ ವಿಡಿಯೋ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಎಮೋಷ್ನಲ್. ನಮ್ಮಲ್ಲೆಲ್ಲ ಬೈಕ್ ತೊಗೊಂಡು ಹೋಗ್ತಿದ್ದೆ ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲೇನಂತಾರೆ. ಇದು ನಮ್ಮ ಇಂಡಿಯಾ. ಬಟ್ ಪರವಾಗಿಲ್ಲ, ಕಾಂಪಿಟೇಟಿವ್ಲಿ ಬೈಕರ್ಸ್ ಕಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗ್ತಿದೆ. ಬರಬೇಕು, ಇನ್ನೂ ಬರಬೇಕು, ಬರುತ್ತಾ. ಯಾವುದೇ ಆಗಲಿ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಟೈಮ್ ತೊಗೊಂಡಿದೆ. ಆ ಥರನೇ ಇಟ್ ಟೇಕ್ಸ್ ಟೈಮ್ ಟು ಡೆವಲಪ್ ಬೈಕರ್ ಕಮ್ಯುನಿಟಿ. ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಪರವಾಗಿಲ್ಲ, ಟೇಸ್ಟೆಡ್ ಪೀಪಲ್ಸ್ ಇದ್ದಾರೆ. ಬಟ್ ಲೈಕ್ ಸ್ಮಾಲ್ ಸಿಟೀಸ್ ಆರ್ ಲೈಕ್ ದ್ಯಾಟ್, ಅಲ್ಲೆಲ್ಲ ಒಂದು ಸ್ವಲ್ಪ ಕ್ರೇಜ್ ಕಡಿಮೆ. ತುಂಬ ಜನಕ್ಕೆ ಇರುತ್ತೆ, ಡ್ರೀಮ್ ಇರುತ್ತೆ, ಬಟ್ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಒಬ್ಬ ಫ್ರೆಂಡ್ಸ್ನು ನನಗೆ ನನ್ನ ವೀಡಿಯೋಸ್ ನೋಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ ಫೀಲ್ ಒಂಥರ ತುಂಬ ಖುಷಿ ಆಗುತ್ತೆ. ಆ ಥರ ಅಪ್ರಿಷಿಯೇಟ್ ಮಾಡಿದಾಗ ಏನನ್ಸುತ್ತೆ, ನಾವು ಒಂದು ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ಓಕೆ ಗುಡ್, ಮಾಡಬಹುದು. ನಮ್ಮ ಗಂಗಾವತಿ ಜನ ಎಲ್ಲ ತುಂಬಾ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಲೋಕಲೈಟ್ಸ್ ಗಂಗಾವತಿ ಜನಗಳೆಲ್ಲ, ಬ್ರೋ ನಮ್ಮೂರವ್ರು ಬೆಳೆಬೇಕು, ನಮ್ಮೂರವ್ರಿಗೆ ಮಾಡಲಾರ್ದ ಸಪೋರ್ಟ್ ಯಾರಿಗೆ ಮಾಡಬೇಕಂತ ಹೇಳ್ತಾರೆ ಒಬ್ಬರು. ಅರೇ ಪ್ರತಿಯೊಬ್ಬರಿಗೆ ನಾನು ನೋಡಿದರೆ ಬ್ರೋ ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಅವ್ರು ಖುಷಿಯಾಗಿ ತುಂಬ ನಮ್ಮೂರಲ್ಲಿ ಈ ಥರ ಮಾಡ್ತೀವಿ ತುಂಬ ಖುಷಿ ಆಗ್ತಾರೆ ಅವರು. ದೇ ಆರ್ ಮ್ಯಾರಿಡ್ ಬಟ್ ದೇ ಹ್ಯಾವ್ ಎ ಪ್ಯಾಷನ್ ಟು ರೈಡ್ ಬೈಕ್ ಬಿಕಾಸ್ ದೇ ಆರ್ ರೈಡರ್ಸ್. ಯಾರು ರೈಡರ್ಸ್ ಇರ್ತಾರೆ ಬ್ರೋ ಅವರಿಗೆಲ್ಲ ತುಂಬಾ ಪ್ಯಾಷನ್ ಇರುತ್ತೆ ಬೈಕ್ ರೈಡ್ ಮಾಡೋದು. ಯಾರಿಗೆ ಪ್ಯಾಷನ್ ಇರಲ್ಲ, ಒಂದು ಹೇಳ್ದ ಶೋಕಿ ತೊಗೊಂಡು ಇಟ್ಕೊಂಡಿರ್ತಾರೆ ಗಾಡಿ ಅಷ್ಟೇ. ಗಾಡಿ ಬಗ್ಗೆ ಏನೂ ನಾಲೆಜ್ ಇರಲ್ಲ, ಏನೇನು ಗೊತ್ತಿಲ್ಲ ಅವರು. ಬಟ್ ಈ ಗಾಡಿ ಒಂಥರ ಡುಮ್ಡುಮಿಗೆ ಚೆನ್ನಾಗಿದೆ ಗಾಡಿ. TRK 502X ಫುಲ್ ಮಜಾಲ್ಟಿದೆ ಬೈಕ್. ಕ್ರೂಜೆಲ್ಲ ಆರಾಮ್ಸೆ ಒಂದು 100-120 ತುಂಬ ಚೆನ್ನಾಗಿ ಹೋಗ್ಬೋದು ಆ ಗಾಡಿ ಮೇಲೆ. ಇದೇ ಥರನೇ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಐ ನೀಡ್ ಎವ್ರಿ ಒನ್ ಸಪೋರ್ಟ್ ಟು ಅಚೀವ್ ಸಮಥಿಂಗ್. ನಮ್ಮಣ್ಣ ಹೋಗ್ತಿದ್ದಾರೆ ಇಂಟರ್ಸೆಪ್ಟರ್, ಅಶೋಕ್ ಅಣ್ಣ ಅಂತ ಅವ್ರ ಹೆಸರು. ನೆಕ್ಸ್ಟ್ ಒನ್ ಬೆನಲ್ಲಿ TRK ಅಣ್ಣ ಬಂದರು, ಹಿಮಾಲಯನ್ 450. ಅಶೋಕ್ ಅಣ್ಣ ಅಜಿತ್ ಅಣ್ಣ, ದೇ ಆರ್ ಓನ್ ಬ್ರದರ್ಸ್. ಆ್ಯಂಡ್ ಒನ್ ಮೋರ್ ರಾಜೇಶ್ ಅಣ್ಣ ಅಂತ ಇವ್ರ ಹೆಸರು. TRK ಬೈಕ್ ಇರೋದು. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ಗ್ಯಾದರ್ ಆಗಿ ಎಲ್ಲ ಹಾಗೆ ಹೋಗ್ತಿರೋದು, ಎಲ್ಲ ಫ್ರೆಂಡ್ಸ್ ಎಲ್ಲ. ಬಟ್ ಅವರೆಲ್ಲ ಸೀನಿಯರ್ಸ್ ನನಗಿಂತ. ಇವ್ರು ನಮ್ಮ ಅಣ್ಣ ಅಶೋಕ್ ಅಣ್ಣ. ಪಾಪ ಇವ್ರದೇ ಫೋನ್ ಹೋಗಿರೋದು ಇವತ್ತು. ಆ್ಯಕ್ಚುಲಿ ನಮ್ಮ ಅಣ್ಣ ಅದನ್ನ ಕತ್ತರ್ನಾಕ್ ಹೊಡಿತಾನೆ ಗಾಡಿ. ಅಣ್ಣನಿಗೆ ಪಾರ್ಟ್ನರ್ ಬೇಕು ರೈಡ್ ಮಾಡ್ಬೇಕಾದ್ರೆ. ಹೊಡೆಯೋರು ಇದ್ರೆ ನಗ ಹೊಡಿತಾನೆ ಗಾಡಿ ಅಣ್ಣ, ಸಾಯಿಗೆ ಹೊಡಿತಾನೆ ಅಣ್ಣ ನಮ್ಮಣ್ಣ. ನಮ್ಮ ಅಣ್ಣ ಜೊತೆ ಬಿಟ್ರೆ ಹಬ್ಬನೇ ಹಬ್ಬ.
ನಮ್ಮಣ್ಣ ವಿಯರ್ ಮಾಡಿರೋ ಹೆಲ್ಮೆಟು ಏರೋ ಅಂತ ಒಂದು ಬ್ರ್ಯಾಂಡೆಡ್ ಹೆಲ್ಮೆಟ್ ಅದು. ಆ್ಯಕ್ಚುಲಿ ಇಟ್ಸ್ ಆನ್ ಇಂಪೋರ್ಟೆಡ್ ಹೆಲ್ಮೆಟ್. ಇಟ್ಸ್ ಅ ಫಾರಿನ್ ಬ್ರ್ಯಾಂಡ್. ಇಟ್ ಕಾಸ್ಟ್ 60,000 rupees ಫಾರ್ ದಟ್ ಹೆಲ್ಮೆಟ್. ಇಟ್ಸ್ ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್ ಬಿಲ್ಡ್. ಅದಕ್ಕೋಸ್ಕರ ಆ ಹೆಲ್ಮೆಟ್ ಅಷ್ಟಿರೋದು. ತುಂಬಾ ಚೆನ್ನಾಗಿದೆ, ಭಾರಿ ಲೈಟ್ ವೇಟ್ ಇದೆ ಹೆಲ್ಮೆಟ್ ಅದು. ತುಂಬ ಪ್ಯಾಷನೇಟ್ ಇದ್ದಾರೆ ನಮ್ಮ ಅಜ್ಜದಣ್ಣ ಬೈಕ್ ಆ್ಯಂಡ್ ಎಸ್ಪೆಷಲಿ ಬೈಕ್ ಲವ್ ಇದೆ. ಅವ್ರಿಗಿರೋ ಶೆಡ್ಯೂಲಿಗೆ ಅವ್ರು ಬೈಕ್ ಹೊಡೆಯೋದಲ್ಲ, ಊರು ಬಿಟ್ಟು ಎಲ್ಲಿ ಹೊರಗೆ ಕಾಲಿಡೋದು ಆ ಥರ ಇದ್ದಾರೆ. ಬಟ್ ಅಣ್ಣ ರೈಡ್ ಬಂದ್ರೆ ಅದಕ್ಕೆ ಟೈಮ್ ಕೊಡ್ತಾರೆ ಬೈಕಿಗೆ. ಅವರು ಬೈಕ್ ನಾಲೆಡ್ಜು ತುಂಬ ಚೆನ್ನಾಗಿದೆ ಅಣ್ಣನಿಗೆ. ರೈಡ್ ಮಾಡ್ಬೇಕಾದ್ರೆ ಆ ರೋಡಲ್ಲಿ ನಮ್ಮಣ್ಣ ಒಂಥರ ಲೈಕ್ ಫಂಕಿ ರೈಡರ್. ಕ್ರೇಜಿ ಅಣ್ಣ. ನಮ್ಮ ಆಜಾದ್ ಅಣ್ಣವರು ಸ್ವಂತ ತಮ್ಮ. ಲೈಕ್ ಈಸ್ ಓನ್ ಬ್ರದರ್ ಟು ಹಿಮ್. ಇನ್ನೊಂದು ಎಲೆಸ್ಟ್ರೋ ಹೆಲ್ಮೆಟ್ ಇದು, ಎಕ್ಸ್ಪ್ಲೋರರ್. ಹೆಲ್ಮೆಟ್ ಕಾಸ್ಟ್ 37,000 rupees ಆ್ಯಕ್ಚುಲಿ. ವಿ ರೀಚ್ಡ್ ಹೈದ್ರಾಬಾದ್. ಫುಲ್ ಟೀಮೆಲ್ಲ ಜಾಯ್ನ್ ಆಗಿದ್ವಿ, ಎಲ್ಲರೂ ಇಲ್ಲ. ಅದರ ಲೊಕೇಶನ್ ಗೊತ್ತಾಗ್ತೀರಾ? ಬಂದು ಒಂದು ಅರ್ಧ ಗಂಟೆ ಮೇಲೆ ಆಯಿತು. ಲೊಕೇಶನ್ ಹುಡ್ಕೋದ್ರಲ್ಲೇ ಇದ್ವಿ. ಬಿಸಿಲು ನೋಡಿದ ನಗ ಮೆತ್ತಗೆ ಚೆನ್ನಾಗೈತಿ. Finally we reached resort. It's organized by Wanderers. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇವರೆಲ್ಲ. ಕ್ಲಾಸ್ ಇದೆ. ಇವೆಂಟ್ ಇರೋದು ಈವ್ನಿಂಗ್ ಇದು. ತುಂಬ ಬ್ಯೂಟಿಫುಲ್ ಆಗಿದೆ ನೇಚರ್.